ಮಾದರಿಯಂತೆ ಬಿಡಿಸಿ ಬರೆಯಿರಿ. ಜಗತ್ತಿನ ಪ್ಲಸ್ ಆದ್ಯಂತ. ಹೌದಾ? ಈಗ ಅದೇ ರೀತಿ ಕೆಳಗಿಂದು ರಾಜ್ಯಾದ್ಯಂತ ಬಿಡಿಸು. ರಾಜ್ಯದ ಪ್ಲಸ್ ಆದ್ಯಂತ. ದೇಶದ ಪ್ಲಸ್ ಆದ್ಯಂತ. ತಾಲೂಕಿನ ಪ್ಲಸ್ ಆದ್ಯಂತ. ಎಲ್ಲರಿಗೂ ಆದ್ಯಂತ. ಮತ್ತೆಲ್ಲರಿಗೂ ಐತೈತಾನ ಅಲ್ಲಿ. ತಾಲೂಕಿನ ನಾಲನ. ಆದ್ಯಂತ. ಜಿಲ್ಲೆಯ ಆದ್ಯಂತ. ರಾಷ್ಟ್ರದ ಪ್ಲಸ್ ಆದ್ಯಂತ. ರಾಷ್ಟ್ರದ ಮಾದರಿ. ಕತ್ತಲೆಯಲ್ಲಿ ಕತ್ತಲೆ ಪ್ಲಸ್ ಅಲ್ಲಿ. ಅದೇ ರೀತಿ ಆ ಕೆಳಗಿನ ಬಿಡಿಸಿ ಬರೀಬೇಕು. ಬಲೆಯಲ್ಲಿ ಬಲೆ ಪ್ಲಸ್ ಎಲ್ಲಿ ಅಲ್ಲಿ. ಮಳೆ ಪ್ಲಸ್ ಅಲ್ಲಿ. ಮಳೆ ಅಲ್ಲಿ. ಬೇಸಿಗೆ ಪ್ಲಸ್ ಅಲ್ಲಿ. ತಲೆದೂಗು ತಲೆ ಪ್ಲಸ್ ದೂಗು. ಮೈದೊಳೆ ಮೈ ಪ್ಲಸ್ ತೊಳೆ. ಕಣ್ಣು ಪ್ಲಸ್ ಕಟ್ಟು. ಕಣ್ಗೆಟ್ಟು. ಕಣ್ಣು ಪ್ಲಸ್ ಕಟ್ಟು. ಕಣ್ಣು ಪ್ಲಸ್ ಕಟ್ಟು. ಮನೆ ಪ್ಲಸ್ ಕೆಲಸ. ಮನೆ ಕೆಲಸ. ಕಂಬ ಪ್ಲಸ್ ಇನಿ. ಕಂಪನಿ. ಕಂಬ ಪ್ಲಸ್ ಪನಿ. ಪನಿ. ಬರ್ಸಿದ್ರೆ ಇದು ಯಾವ ಚಿಹ್ನೆ? ಅರ್ಧ ವಿರಾಮ. ಎರಡನೇದ್ದು ಸಮಾನಾರ್ಥಕ ಚಿಹ್ನೆ. ಸಮಾನಾರ್ಥಕ ಚಿಹ್ನೆ. ನೆಕ್ಸ್ಟು ಆವರಣ ಚಿಹ್ನೆ. ಆವರಣ ಚಿಹ್ನೆ. ನೆಕ್ಸ್ಟು ಪ್ರಶ್ನಾರ್ಥಕ ಚಿಹ್ನೆ. ಪ್ರಶ್ನಾರ್ಥಕ. ಲಾಸ್ಟ್ ಒನ್ ಭಾವಸೂಚಕ. ಭಾವಸೂಚಕ ಚಿಹ್ನೆ. ಕೆಳಗಿನ ವಾಕ್ಯಗಳಿಗೆ ಸೂಕ್ತ ಲೇಖನ ಚಿಹ್ನೆಗಳನ್ನು ಬರೆಯಿರಿ. ಸುರೇಶನು ಶಾಲೆಗೆ ಬಂದನು. ಅದನ್ನು ಬರೆದು ಫುಲ್ ಸ್ಟಾಪ್ ಮಾಡು. ಸುರೇಶನು ಶಾಲೆಗೆ ಬಂದನು. ಫುಲ್ ಸ್ಟಾಪ್. ಅಶೋಕನು ಹಲವು ರಾಜ್ಯಗಳನ್ನು ಗೆದ್ದು ಬರಿ. ರಾಜ್ಯಗಳನ್ನು ಗೆದ್ದು ಕಾಮ ಕೊಡ್ಬೇಕು. ಕಳಿಂಗದ ಮೇಲೆ ದಾಳಿ ಮಾಡಿದ. ಕಳಿಂಗದ
ದಾಳಿ ಮಾಡಿದ. ಅಬ್ದುಲ್ ಬರೀಪ್ಪ. ಅಬ್ದುಲ್ ಕಾಮ ಅಂತೋನಿ ಕಾಮ ಚಂಗಪ್ಪ ಊರಿಗೆ ಹೊರಟರು. ಅಬ್ಬಾ, ಈ ನವಿಲು ಸುಂದರವಾಗಿದೆ. ಇಲ್ಲಿ ಭಾವಸೂಚಕ ಗೋಡ್. ಹಬ್ಬ, ಈ ನವಿಲು ಸುಂದರವಾಗಿದೆ. ನಿನ್ನ ತಂದೆ ಹೆಸರೇನು? ಏನು ಕೆಲಸ ಮಾಡುತ್ತಿದ್ದಾರೆ? ಪ್ರಶ್ನಾರ್ಥಕ. ತಂದೆಯ ಹೆಸರೇನು? ದೀರ್ಘ ಬರಲ್ಲ. ಇಲ್ಲಿ ಕ್ವಶನ್ ಮಾರ್ಕ್ ಹಾಕ್ಬೇಕು. ಏನು ಕೆಲಸ ಮಾಡುತ್ತಿದ್ದಾರೆ? ನಾನು ಪೇಟೆಗೆ ಹೋಗುತ್ತೇನೆ ಎಂದು ಮಾಲಿನಿ ಹೇಳಿದಳು. ಫುಲ್ ಸ್ಟಾಪ್. ನಾನು ಪೇಟೆಗೆ ಹೋಗುತ್ತೇನೆ ಎಂದು ಮಾಲಿನಿ ಹೇಳಿದಳು.